ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟ್ ಆದ ವಿಷಯನ ಬಗ್ಗೆ ಮಾತಾಡೋಣ. ಅದು ಏನಂದರೆ ಮಕ್ಕಳ ಕೈಲಿ ಮೊಬೈಲ್ ಕೊಡೋದು. ಮಕ್ಕಳ ಕೈಲಿ ಮೊಬೈಲ್ ಕೊಡೋದು ಯಾಕೆ ಕೊಡಬೇಕು? ಮಕ್ಕಳ ಕೈಲಿ ಮೊಬೈಲು ತಂದೆ ತಾಯಿ ಯಾಕೆ ಕೊಡ್ತಾರೆ? ಮತ್ತು ಮೊಬೈಲ್ ಕೊಟ್ಟಾಗ ಮಕ್ಕಳುಗಳಿಗೆ ಏನು ಮಾಡ್ತಾರೆ? ಆ ಮಕ್ಕಳುಗಳಿಗೆ ಏನು ತೊಂದರೆ ಆಗುತ್ತೆ ಅನ್ನೋ ವಿಷಯನ ಇವತ್ತೊಂದು ದಿನ ಮಾತಾಡೋಣ ಫ್ರೆಂಡ್ಸ್. ಬನ್ನಿ ಫ್ರೆಂಡ್, ಮಕ್ಕಳು ಮೊಬೈಲ್ ಕೊಟ್ಟಿಲ್ಲ ಅಂದರೆ ಹಠ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡ್ತೀವಿ ಅಲ್ವಾ? ಮಕ್ಕಳು ಹಾಗೇನೆ ಊಟ ಮಾಡಲ್ಲ, ಹೇ ಮೊಬೈಲ್ ಕೊಡು, ಯಾವುದೋ ಒಂದು ಯೂಟ್ಯೂಬ್ದು ಕಾರ್ಟನ್ಸ್ ಹಾಕಿ ಕೊಟ್ಬಿಟ್ರೆ ಅವ್ರು ಮೊಬೈಲ್ ನೋಡ್ಕೊಂಡಿರ್ತಾರೆ, ನಾವು ಊಟ ಮಾಡಿಸ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತೀರ ಅಲ್ವಾ? ಹಾಗೆ ಅಳ್ತಾರೆ. ಎಲ್ಲೋ ಒಂದು ಕಡೆ ಮೀಟಿಂಗ್ ಹೊಡಿತಾ ಇರ್ತೀರ, ಮನೇಲಿ ಅಕ್ಕಪಕ್ಕದಲ್ಲಾಗಲಿ ಮನೆಗಳಲ್ಲಾಗಲಿ ಮೀಟಿಂಗ್ ಹೊಡಿತಾ ಇದೆ, ತಲೆ ತಿನ್ಬೇಡ, ಹೋಗು ತಗೋ ಮೊಬೈಲ್ ತೊಗೊಂಡು ಹೋಗು, ನೋಡೋಗು. ನಿಮಗೆ ಡಿಸ್ಟರ್ಬ್ ಮಾಡ್ತಾನೆ, ನಿಮಗೆ ತೊಂದರೆ ಮಾಡ್ತಾನೆ, ನಿಮ್ಮ ಹತ್ರ ಬರ್ತಾನೆ, ನಿಮ್ಮನ್ನ ಕೆಣಕ್ತಾನೆ ಅನ್ನೋ ಉದ್ದೇಶಕ್ಕೆ ಮಕ್ಳ ಕೈಲಿ ಮೊಬೈಲ್ ಕೊಟ್ಬಿಟ್ಟು ಒಂದು ಕಡೆ ಕೂರಿಸ್ಬಿಡ್ತೀರ. ಆದರೆ ಮೊಬೈಲೇ ಅವನಿಗೆ ಎಲ್ಲ ರೀತಿ, ನೀವು ಫ್ರೆಂಡ್ ಆಗಲಿ, ತಂದೆ ತಾಯಿ ಆಗಲಿ, ಬೇರೆ ರೀತಿ ಎಲ್ಲ ಥರನೂ ಮೊಬೈಲೇ ಆಗಿರುತ್ತೆ. ಯಾರ ಜೊತೆನೂ ಸೇರೋಕ್ಕೆ ಆಸಕ್ತಿ ಇರಲ್ಲ ಮಕ್ಕಳಿಗೆ. ನನಗೆ ಯಾರೂ ಬೇಡ, ನನಗೊಂದು ಮೊಬೈಲ್ ಕೊಟ್ಟರೆ ಸಾಕು ಅನ್ನೋ ತಲೆಯಲ್ಲಿ ಆ ಮೂಮೆಂಟ್ ಬಂದ್ಬಿಡುತ್ತೆ. ಬೇಕೇ ಬೇಕು ಮೊಬೈಲು. ಕೊಟ್ಟಿಲ್ಲ ಅಂದರೆ ಅಳೋದು, ಕಿರ್ಚಾಡೋದು, ಹಠ ಮಾಡೋದು, ಊಟ ಬಿಡೋದು, ಊಟ ತಿಂದೇ ಇರೋದು, ಓದೋ ಕಡೆ ಅಂತೂ ಗಮನನೇ ಬರಲ್ಲ. ಮೊಬೈಲ್ ಬೇಕು. ಅದು ಬಿಟ್ಟರೆ ಬೇರೆ ಕಡೆ ಯಾವುದೂ ಗಮನ ಬರೋದಿಲ್ಲ. ಅದಕ್ಕೆಲ್ಲ ಕಾರಣ ಯಾರು? ನೀವೇನೇ. ನೀವು ಕೊಟ್ಟು ರೂಢಿ ಮಾಡಿರೋದಕ್ಕೆ ಮಕ್ಳುಗಳು ಹಠ ಮಾಡೋದು. ಯಾಕೆ ಈ ಥರ ಮಾಡ್ತೀರಾ? ಮೊಬೈಲ್ ಕೊಡ್ಬಿಟ್ಟು ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ಏನೇನು ತೊಂದರೆ ಆಗುತ್ತೆ ಅನ್ನೋದು ನೋಡೋಣ. ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ಫಸ್ಟ್ನೇದು ನರಗಳ ವೀಕ್ನೆಸ್. ಸ್ಕ್ರೀನಲ್ಲಿ ಹೀಗಂತ ಇರ್ತಾರೆ, ಹಾಗನ್ಬೇಕಾದ್ರೆ ಮಕ್ಕಳು ಕೈ ಕಾಲು ಎರಡೂ ನಡುಗಕ್ಕೆ ಶುರು ಆಗುತ್ತೆ. ಆ ನರಗಳು ಎಳ್ತಾ ಶುರು ಆಗುತ್ತೆ. ಅತಿಯಾದ ತಲೆನೋವು ಬರುತ್ತೆ. ಮಕ್ಕಳುಗಳ ಕಣ್ಣು ತುಂಬ ಸೂಕ್ಷ್ಮ, ಅದು ತಲೆನೋವು ಬರುತ್ತೆ. ಕಣ್ಣು ಕೂಡ ಮೊಬೈಲ್ ನೋಡ್ತಾ ಮಂಜಾಗುತ್ತೆ. ಹೋದ ಕಡೆ ಗಮನನೇ ಇರಲ್ಲ. ಅವ್ರ ಜೀವನನೇ ಹಾಳಾಗುತ್ತೆ. ಯಾಕಂದರೆ ಯಾರ ಜೊತೆನೂ ಸೇರಲ್ಲ, ಏನೊಂದು ಕಲಿಯೋ ಆಸಕ್ತಿ ಇರಲ್ಲ, ಓದೊಂದು ಕಡೆ ಗಮನ ಅಂತೂ ಇರೋದೇ ಇಲ್ಲ ಅಲ್ವಾ? ಇದಕ್ಕೆಲ್ಲ ಕಾರಣ ನೀವು. ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ಯಾವ ರೀತಿ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ಹೇಳಿಕೊಡ್ಬೇಕು, ತಿಳಿ ಹೇಳಬೇಕು. ಮಕ್ಕಳಿಗೆ ಮೊಬೈಲ್ ನೋಡಿದ್ರೆ ಏನೇನು ತೊಂದರೆ ಆಗುತ್ತೆ ಅಂತ ಹೇಳಬೇಕು. ನೀವೇನೇ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟು ನೀವೊಂದು ಮೊಬೈಲ್ ಇಟ್ಕೊಂಡು ಕೂತ್ಕೊತೀರಾ. ನಿಮ್ಮ ಸಮಕ್ಕೆ ಅವರು ಕೂತ್ಕೊಂಡು ನೀವು ನೋಡ್ತಾ ಇದ್ರೆ ಅದನ್ನು ಅದೇ ಕೆಲಸ ಅವರು ಮಾಡ್ತಾರೆ ಅಲ್ವಾ? ನೀವು ಅವ್ರಿಗೆ ಕುಣಿಸ್ಕೊಂಡು ಓದೋ ಕಡೆ ಗಮನ ಹರಿಸ್ಬೇಕು. ಓದಿದ್ರೆ ಏನು ಹಾಕ್ತಾರೆ, ಏನಾಗುತ್ತೆ ಅನ್ನೋದು ಹೇಳಬೇಕು. ಮೊಬೈಲ್ ಇಟ್ಕೊಂಡ್ರೆ ಏನೇನು ತೊಂದರೆ ಆಗುತ್ತೆ ಅನ್ನೋದು ಕೂಡ ಹೇಳ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಅವ್ರು ಒಂಟಿತನ ಕಾಡುತ್ತೆ. ಅವ್ರು ಯಾವಾಗೂ ಯಾರ ಜೊತೆ ಸೇರಲ್ಲ. ಮೊಬೈಲ್ ಇದ್ದರೆ ಸಾಕಪ್ಪ, ನನಗೆ ಜೀವನ ಯಾವುದು ಬೇಡ, ಯಾವ ಓದೋದು ಬೇಡ, ಯಾವ ಫ್ರೆಂಡ್ಸ್ ಬೇಡ, ತಂದೆ ತಾಯಿ ಯಾರು ಬೇಡ, ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ರೂಮಲ್ಲಿ ಕೂಡ ಕೊಡಲಿ, ಮೊಬೈಲ್ ಕೊಟ್ಬಿಟ್ರೆ ಸಾಕು ಅನ್ನೋ ಮಟ್ಟಿಗೆ ಅವರು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ದಯವಿಟ್ಟು ಈ ರೀತಿ ಮೊಬೈಲ್ ಕೊಟ್ಟು ಮಕ್ಕಳನ್ನ ಹಾಳು ಮಾಡಬೇಡಿ. ಓದೋ ಕಡೆ ಗಮನ ಹರಿಸಿ. ಆ ಮಕ್ಕಳಿಗೆ ನರ ವೀಕ್ನೆಸ್ ಆಗುತ್ತೆ, ಕೈ ಹೇಳ್ತಾ, ಕೈ ನಡ್ಗ, ಎಲ್ಲ ಥರದ್ದು ತೊಂದರೆ ಆಗೋಗುತ್ತೆ. ಅತಿಯಾದ ತಲೆನೋವು, ಏನೇ ಆದರೂ ಮೊಬೈಲ್ ಅಡಿಕ್ಟ್ ಆದಮೇಲೆ ಮೊಬೈಲ್ ಅಂತೂ ಬಿಡೋದೇ ಇಲ್ಲ. ಕೂಡಿಸ್ಕೊಂಡು ನೀವು ಬುದ್ಧಿ ಹೇಳಿ ಮಕ್ಕಳಿಗೆ ಒಳ್ಳೆ ದಾರಿ ನಡೆಸಿ. ಮೊಬೈಲ್ ಅಂತೂ ಕೊಡೋಕೆ ಹೋಗ್ಬೇಡಿ. ಒಂದು ಏಜ್ ಅನ್ನೋದಿರುತ್ತೆ, ಆ ಏಜ್ಗೆ ಮೊಬೈಲ್ಗಳು ಕೊಡಿ. ಓದೋ ಕಡೆ ಏನೋ ಒಂದು ಇರುತ್ತೆ, ಏನೋ ಒಂದು ಡೌನ್ಲೋಡ್ ಮಾಡಬೇಕು, ಏನೋ ಕ್ಲಾಸಲ್ಲಿ ಕೊಟ್ಟಿರ್ತಾರೆ, ಆನ್ಲೈನ್ ಕ್ಲಾಸಿಂದನೇ ಮೊಬೈಲ್ಗಳು ಸ್ಟಾರ್ಟ್ ಆಗಿ ಈ ರೀತಿ ತೊಂದರೆಗಳು ಜಾಸ್ತಿ ಆಗ್ಬಿಟ್ಟು ಅಲ್ವಾ? ಅದಕ್ಕೋಸ್ಕರ ತಿಳಿ ಹೇಳಿ. ಎಷ್ಟು ಮೊಬೈಲ್ನ ಯೂಸ್ ಮಾಡಬೇಕು ಅಷ್ಟು ಮಾತ್ರ ಮೊಬೈಲ್ ಯೂಸ್ ಮಾಡಬೇಕು. ಓದೋ ಕಡೆ ಗಮನ ಕೊಟ್ಟು ನಿಮ್ಮ ಜೊತೆ ಹೇಗೆ ಬೆರಿಬೇಕು, ಮನೇಲಿ ದೊಡ್ಡವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ಫ್ರೆಂಡ್ಗಳ ಜೊತೆ ಹೇಗಿರಬೇಕು ಅನ್ನೋದನ್ನ ಮಕ್ಕಳನ್ನ ಬೆಳೀತಾ ಹಂತವಾಗಿ ನೀವೆಲ್ಲ ಹೇಳ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಅವ್ನಿಗೊಂದು ಮೊಬೈಲ್ ಕೊಟ್ಬಿಟ್ಟು ಕೂರಿಸ್ಬಿಟ್ರೆ ಎಷ್ಟೆಲ್ಲ ತೊಂದರೆ ಆಗುತ್ತೆ. ಇವತ್ತೆಲ್ಲ ನಿಮಗೆ ಮೊಬೈಲ್ ಕೊಟ್ಟು ನಿಮ್ಗೆ ಟೈಮ್ ಪಾಸ್ ಆಗುತ್ತೆ, ಕೊಟ್ಟು ಎಲ್ಲ ಒಂದು ಕಡೆ ಕೂರಿಸ್ತೀರಾ. ಆದರೆ ಅವ್ನು ಬೆಳೀತಾ ಏನೋ ಒಂದು ತೊಂದರೆ ಆದಾಗ ಆ ಮಗು ಅನುಭವಿಸೋದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ನೀವು ಅನುಭವಿಸ್ತೀರ ಅಲ್ವಾ? ದಯವಿಟ್ಟು ಮೊಬೈಲ್ ಕೊಡೋದನ್ನ ಅವಾಯ್ಡ್ ಮಾಡಿ. ಓದೋ ಕಡೆ ಗಮನ ಹರಿಸಿ. ಓದಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಡಿ ಅಲ್ವಾ?
ಇದೇ ರೀತಿ ನೀವು ಅವಾಯ್ಡ್ ಮಾಡ್ಕೊಂಬನ್ನಿ. ನಿಮ್ಮ ಮಕ್ಕಳು ಕೂಡ ಒಳ್ಳೆ ಎಜುಕೇಟೆಡ್ ಆಗ್ತಾರೆ, ಒಳ್ಳೆ ರೀತಿ ಆರೋಗ್ಯವಂತರಾಗಿರ್ತಾರೆ, ಒಳ್ಳೆ ನಾಲೆಜ್ ಬೆಳೀತಿದೆ. ಅದು ಬಿಟ್ಬಿಟ್ಟು ಏನೋ ಒಂದು ಮೊಬೈಲ್ ಕೊಟ್ಬಿಟ್ಟು ಯಾವುದೋ ಕಾಟನ್ ಹಾಕ್ಕೊಂಡು ಕುತ್ಕೊಳ್ಳೋದು, ಮೊಬೈಲ್ ಬೇರೆ ಥರ ಅನ್ನೋದು, ದೇಹದ ಮನಸ್ಥಿತಿನೇ ಚೇಂಜ್ ಆಗಿಬಿಡುತ್ತೆ ಅವ್ರಿಗೆ. ಇದು ಯಾವುದೂ ತೊಂದರೆ ಬೇಡ. ಮೊಬೈಲ್ನೊಂದು ಅವಾಯ್ಡ್ ಮಾಡಿ. ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಹೇಳಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನೀವು ಕೂತ್ಕೊಂಡು ತಿಳಿ ಹೇಳಿ ಮಕ್ಕಳಿಗೆ ಒಳ್ಳೆ ದಾರಿಲಿ ನಡೆಸಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸ್ಕೊತೀನಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್.